ಹಾಯ್, ಎಲ್ಲರಿಗೂ ಪಂಚಮಿ ಲಾಗ್ಗೆ ಸ್ವಾಗತ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇವತ್ತು ಅಕ್ಕಿ ರೊಟ್ಟಿಲಿ ಬಳಿಯುವ ಅಕ್ಕಿ ರೊಟ್ಟಿ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂದರೆ ಟೊಮೆಟೊ ಗೊಜ್ಜು. ಕೆಲವೊಬ್ಬರು ಅಕ್ಕಿ ರೊಟ್ಟಿ ತಟ್ಟು ಮಾಡ್ತಾರೆ. ನಮ್ಮ ಕಡೆ ಈ ಥರ ಡೈರೆಕ್ಟ್ ಹೆಂಚಿನ ಮೇಲೆ ಬೆಳಿತೀವಿ. ಅದು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಟೊಮೆಟೊ ಗೊಜ್ಜಿಗೆ ಒಂದು 10 ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಹೋಳು ಕಾಯಿ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಕಡಲೆಬೇಳೆ ಮತ್ತು ಸಾಸಿವೆ ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಣ್ಣಾಗಿದೆ, ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ, ಇಲ್ಲ ಕೊತ್ತಂಬರಿ, ಮತ್ತು ಒಂದು 5 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಅಗಲ ಪಾತ್ರೆ ಇಟ್ಕೊಂಡು ಅದಕ್ಕೊಂದು 2 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಆ ಎಣ್ಣೆ ಸ್ವಲ್ಪ ಕಾಯ್ದ ಮೇಲೆ 1 ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಬಿಸಿಯಾಗಿ ಚಟಪಟ ಅನ್ನಲಿ. ಆಮೇಲೆ 1 ಸ್ಪೂನಷ್ಟು ಕಡಲೆಬೇಳೆ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಕಡಲೆಬೇಳೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಸ್ವಲ್ಪ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ನಲ್ಲ ಅದೊಂದು ಸ್ವಲ್ಪ ಹಾಕ್ಕೊಳ್ಳಿ. ಅದೆರಡು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬಾಡಬೇಕು ಫಸ್ಟೇ. ನಾವು ಟೊಮೆಟೊ ಹಾಕ್ಬಿಟ್ರೆ ಆಮೇಲೆ ಅದು ಫ್ರೈ ಆಗೋದಕ್ಕಾಗಲ್ಲ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಪ್ಲೇಟ್ ಮುಚ್ಚಿಬಿಟ್ಟು ನೋಡಿ, ಈ ಥರ ಒಂದು 3/4 ಭಾಗದಷ್ಟು ಈರುಳ್ಳಿ ಬೆಂದಿದೆ. ಇವಾಗ ಸ್ವಲ್ಪ ಟೊಮೆಟೊ ಹಾಕ್ಕೊಳ್ಳೋಣ. ಚೆನ್ನಾಗಿ ಟೊಮೊಟೊ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಬೇಯಿಸಬೇಕು. ಈ ಟೈಮಲ್ಲೇ ಸ್ವಲ್ಪ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೊಂಬಿಡ್ಬೇಕು. ಯಾಕಂದರೆ ಟೊಮೊಟೊ ಸ್ವಲ್ಪ ಬೇಗ ಬೇಯುತ್ತೆ ಅನ್ನೋ ಉದ್ದೇಶಕ್ಕಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಟೊಮೆಟೊ ಗೊಜ್ಜಲ್ಲಿ ಟೊಮೊಟೊ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಟೇಸ್ಟ್ ಇರುತ್ತೆ. ಆ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆ ಥರ ಮುಚ್ಚಿ ಉರಿ ಕಮ್ಮಿ ಮಾಡಿ ಚೆನ್ನಾಗಿ ಬೇಯಿಸಿ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಒಂದು 3/4 ಭಾಗದಷ್ಟು ಬೆಂದಿದೆ. ಈ ಟೈಮಲ್ಲಿ ನಾನು ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೋತೀನಿ. ಮನೆಯಲ್ಲೇ ನಾವು ಬೇಳೆ ಸಾಂಬಾರು ಪುಡಿ ಯೂಸ್ ಮಾಡ್ತೀವಲ್ಲ ಅದನ್ನೇ ಹಾಕ್ಕೊಂಡ್ರೆ ಆಯಿತು. ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಮ್ಮಿ ಹಾಕಿದ್ದೆ. ನೋಡಿ, 1 ಟೇಬಲ್ ಸ್ಪೂನಷ್ಟು ಸಾಕು. ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ಥರ ಫ್ರೈ ಆಗಿದೆ. ಇವಾಗ ನಾವು ಇಟ್ಕೊಂಡಂಥ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇಟ್ಟರೆ ಸಾಕು. ಜಾಸ್ತಿ ಹೊತ್ತೇನು ಬೇಕಾಗಲ್ಲ. ಕಾಯಿ ತುರಿ ಹಾಕಿದ್ಮೇಲೆ ಕಾಯಿ ತುರಿ ನಾವು ಎಷ್ಟೇ ಜಾಸ್ತಿ ಹಾಕಿದ್ರೂ ಟೊಮೆಟೊ ಗೊಜ್ಜಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡಿ, ಕಲರೆಲ್ಲ ಎಷ್ಟು ಸಕ್ಕತ್ತಾಗಿ ಬಂದಿದೆ. ಮತ್ತು ಈ ಥರ ಟೊಮೆಟೊ ಗೊಜ್ಜು ಪೂರಿ, ಚಪಾತಿ, ರೊಟ್ಟಿ ಮತ್ತು ಅನ್ನಕ್ಕೆ ಹಾಕ್ಕೊಂಡು ಕೂಡ ಊಟ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಈಸಿ ಮತ್ತು ಬೇಗ ಆಗೋದು ಅಂದರೆ ಟೊಮೆಟೊ ಗೊಜ್ಜು ಒಂದೇ. ಟೊಮೆಟೊ ಗೊಜ್ಜು ರೆಡಿ ಆಯಿತು. ಬನ್ನಿ ಈಗ ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, 1 ಬೌಲಿಗೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಂಗಡಿಲಿ ಸಿಗೋ ರೆಡಿಮೇಡ್ ಅಕ್ಕಿ ಹಿಟ್ಟಾದರೂ ತೊಗೊಳ್ಳಿ. ನಾವೇನು ಮಾಡ್ತೀವಿ ಅಂದರೆ ಅಕ್ಕಿ ತೊಗೊಂಡೋಗಿ ಫ್ಲೋರ್ ಮಿಲ್ಲಲ್ಲಿ ನಾವು ಈ ಥರ ರೊಟ್ಟಿಗೆ ಬೇಕು ಅಂತಂದರೆ ಸ್ವಲ್ಪ ರಫಾಗಿ ಬಿಟ್ಕೊಡ್ತಾರೆ. ನಾವು ತುಂಬ ನೈಸಾಗಿ ಬಿಟ್ಬಿಟ್ರೆ ಅದು ಬಳಿಯೋದಕ್ಕಾಗಲ್ಲ. ರೊಟ್ಟಿ ಹೆಂಚಿಂದ ಹಂಗೆ ಮೇಲೆ ಕೆದ್ದೆದ್ದು ಬಂದುಬಿಡುತ್ತೆ. ಹಾಗಾಗಿ ನಮ್ಗೆ ಯಾವ ಥರ ಬೇಕು ಆ ಥರ ಹೇಳಿದ್ರೆ ಅವ್ರು ಬಿಟ್ಕೊಡ್ತಾರೆ. ಆ ಥರ ಬಿಡಿಸ್ಕೊಂಬಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದಬೇಕು ಕೈಯಲ್ಲಿ. ಸುಮಾರಾಗಿ ಒಂದು 10 ನಿಮಿಷ ಆದರೂ ನಾವು ನಾದಿದ್ರೆ ರೊಟ್ಟಿಗಳು ಚೆನ್ನಾಗಿ ಇಳೆ ಥರ ಬಡಿಯೋಕ್ಕೆ ಬರುತ್ತೆ. ನಾವು ದಿಢೀರಂತ ಕಲಿಸ್ಬಿಟ್ಟು ಹಂಗೆ ಹಾಕ್ಬಿಟ್ರೆ ಚೆನ್ನಾಗಿ ಬರೋಲ್ಲ, ಎಳಿಯೋಕ್ಕಾಗಲ್ಲ, ರೊಟ್ಟಿ ಕಿತ್ತೋಗ್ಬಿಡುತ್ತೆ. ನೋಡಿ, ಈ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು 10 ನಿಮಿಷ ನಾದಿ. ಈ ಥರ ಚೆನ್ನಾಗಿ ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಬೇಕು. ತುಂಬ ತೆಳುಗೆ ಮಾಡ್ಕೋಬಾರ್ದು. ನೋಡಿ, ಈ ಥರ ಮೇಲಿಂದ ಹಿಂಗೆ ಬಿಟ್ಟರೆ ಅದು ಸ್ವಲ್ಪ ನಿಧಾನಕ್ಕೆ ಈ ಥರ ಬೀಳಬೇಕು. ತುಂಬ ದೋಸೆಗೆ ಮಾಡೋ ಅಷ್ಟು ತೆಳುಗೆ ಮಾಡ್ಕೋಬೇಡಿ, ಸ್ವಲ್ಪ ಗಟ್ಟಿಯಾಗೇ ಇರಲಿ. ಇದು ಇವಾಗ ಈ ಥರ ಇದೆ. ಒಂದು 10 ನಿಮಿಷ ನಾವು ಎತ್ತಿಡ್ತೀವಲ್ಲ ಅದು ನೆನೆಯೋದಕ್ಕೆ ಅಂದ್ಬಿಟ್ಟು, ಆವಾಗ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ನಮಗೆ ಅದು ಕರೆಕ್ಟಾಗಿ ಆಗುತ್ತೆ ಆವಾಗ. ನೋಡಿ, ಈ ಥರ ಹೀಗಿರಲಿ. ಈ ಥರ ಮಾಡಿಬಿಟ್ಟು ಒಂದು 10 ನಿಮಿಷದಿಂದ 15 ನಿಮಿಷ ಪ್ಲೇಟ್ ಮುಚ್ಚಿ ಎತ್ತಿಟ್ಬಿಡೋಣ. ಮತ್ತು ಹೆಂಚನ್ನ ಬಿಸಿ ಆಗಕ್ಕೆ ಇಟ್ಕೊಳ್ಳೋಣ. ಯಾವಾಗಲೂ ಈ ಥರ ಬಳಿಯೋ ರೊಟ್ಟಿಗೆ ಈ ಥರ ಹೆಂಚನ್ನೇ ಯೂಸ್ ಮಾಡಬೇಕು. ನಾವು ಚಪಾತಿ ಸುಡೋ ತವಾದಲ್ಲಿ ನಾನ್ ಸ್ಟಿಕ್ಕಲ್ಲೆಲ್ಲ ಬಳಿಯೋದಕ್ಕಾಗಲ್ಲ.
ಈ ಥರ ಇಟ್ಟು ಚೆನ್ನಾಗಿ ಬಿಸಿ ಆಗಬೇಕು. ನಾವು ನೀರು ಚಿಮ್ಕಿಸಿದ ತಕ್ಷಣ ಅದು ಡ್ರೈ ಆಗಿಬಿಡಬೇಕು, ಅಷ್ಟು ಬಿಸಿಯಾಗಿರಬೇಕು. ಹೆಂಚಕ್ಕೆ ನಾವು ಕಾದಿಲ್ಲ ಅಂತಂದರೆ ಅದು ರೊಟ್ಟಿ ಎದ್ದೇಳಲ್ಲ ಮೇಲೆ. ಅದಕ್ಕೆ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಫಸ್ಟು ಬಿಸಿ ಮಾಡ್ಕೊಂಡು ನೋಡಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ರೊಟ್ಟಿಗೆ ಹಾಕೋಷ್ಟು ಹಿಟ್ಟು ಹಾಕ್ಕೊಂಡು ಈ ಥರ ನಿಧಾನಕ್ಕೆ ಸ್ಪ್ರೆಡ್ ಮಾಡಬೇಕು. ಮತ್ತು ಮಧ್ಯ ಕೈ ತೇವ ಮಾಡ್ಕೊಂಡು ಬೆಳಿಬೇಕಾಗುತ್ತೆ. ಆವಾಗ ಅದಕ್ಕೋಸ್ಕರ ಪಕ್ಕದಲ್ಲಿ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡಿರಿ. ಈ ಥರ ನಿಧಾನಕ್ಕೆ ಬೆಳೀರಿ. ಕೈ ತೇವ ಮಾಡ್ಕೊಂಡಾಗ ಕೈ ಏನು ಸುಡಲ್ಲ. ಕೈ ತೇವ ಮಾಡಿಕೊಂಡು ಸ್ವಲ್ಪ ದಪ್ಪ ಇರೋ ಕಡೆ ಅಥವಾ ಎಕ್ಸ್ಟ್ರಾ ಹಿಟ್ಟಿರೋ ಕಡೆ ಈ ಥರ ನೀಟಾಗಿ ಎಲ್ಲ ತೆಗೆದುಬಿಡ್ಬೇಕು. ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಪ್ಲೇಟ್ ಮುಚ್ಚಿಬಿಟ್ಟು ಒಂದು 3 ನಿಮಿಷ ಸಾಕು ಪ್ಲೇಟ್ ಮುಚ್ಚೋದು. ಬೇಯಿಸ್ಕೋಬೇಕು. ಆಮೇಲೆ ನಾವು ಅದನ್ನು ತೆಗೆದ್ರೆ ಪ್ಲೇಟು ಅದು ಬೆಂದಿದ್ರೆ ಅದೇ ಸುತ್ತ ಎದ್ದು ಬಂದಿರುತ್ತೆ ನೋಡಿ. ಈ ಥರ ಫುಲ್ಲು ಒಂದು ಕಡೆಯಿಂದ ಎದ್ದು ಬರ್ತಾ ಇರುತ್ತೆ. ಆವಾಗ ಅದು ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ. ಆಮೇಲೆ ನೀಟಾಗಿ ತೆಗೆದ್ಬಿಟ್ಟು, ತೆಗಿಯೋಕ್ಕೂ ಸುಲಭ, ಏನೂ ಕಚ್ಕೊಂಡಿರಲ್ಲ. ಮತ್ತು ಅದನ್ನು ತಿರುಗಿ ಹಾಕ್ಬಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ ಎರಡೂ ಸೈಡೂ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ ಒಂದ್ಸರಿ. ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ತೆಳುವಾಗಿ ಬಂದಿದೆ ಅಂತ. ನೋಡಿ ಹಂಗೆ ಮುರಿದೋಗ್ಬಿಡುತ್ತೆ ತೆಗೆದುತ್ತಾ ಇದ್ರೇ, ಅಷ್ಟು ತೆಳುವಾಗಿರುತ್ತೆ. ಮಕ್ಕಳಿಗೆಲ್ಲ ಈ ಥರ ಕ್ರಂಚಿಯಾಗಿರೋದು ಇಷ್ಟ ಆಗುತ್ತೆ. ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಅಂತ. ಅಕಸ್ಮಾತ್ ಸ್ವಲ್ಪ ವಯಸ್ಸಾದವ್ರು ಇರ್ತಾರೆ, ಅಗಿಯೋಕ್ಕಾಗಲ್ಲ ಅಂತ ಅಂದರೆ ಇದನ್ನು ಸ್ವಲ್ಪ ದಪ್ಪಗೆ ಹಾಕ್ಕೋಬೋದು. ಇನ್ನೊಂದು ಸ್ವಲ್ಪ ಮೆತ್ತಗೆ ಬರುತ್ತೆ. ಆವಾಗ ಮಕ್ಕಳಿಗೆಲ್ಲ ಇದೇ ಥರ ಇಷ್ಟ ಆಗುತ್ತೆ. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಂಬಿಟ್ರೆ ಸೂಪರಾಗಿರುತ್ತೆ. ಬಿಸಿ ಬಿಸಿ ರೊಟ್ಟಿಗೆ ತುಪ್ಪ ಹಾಕಬೇಕು, ಆರೋಗ್ಬಿಟ್ರೆ ಚೆನ್ನಾಗಿರಲ್ಲ. ನೋಡಿ ಅದನ್ನು ಹಂಗೆ ಮುರಿದ್ರೆ ಫುಲ್ಲು ಮುರ್ಕೋತಿದೆ, ಹಪ್ಳದ ಥರ ಅಷ್ಟು ತೆಳುವಾಗಿ ಬಂದಿದೆ, ಅಷ್ಟು ಚೆನ್ನಾಗಿ. ಈ ಥರ ಬಿಸಿ ಬಿಸಿ ರೊಟ್ಟಿಗೆ ಟೊಮೆಟೊ ಗೊಜ್ಜು ಸೂಪರಾಗಿ ಸೂಟ್ ಆಗುತ್ತೆ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಸಖತ್ತಾಗಿರುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಹೇಳಿ. ನೋಡಿ ಟೊಮೆಟೊ ಗೊಜ್ಜಂತೂ ಸಖತ್ತಾಗಿ ಬಂದಿತ್ತು, ಸೂಪರಾಗಿರುತ್ತೆ. ನೋಡಿ ಕಾಂಬಿನೇಷನ್ ಅಂತೂ ಸಖತ್ತಾಗಿ ಸೂಟಾಗುತ್ತೆ. ಮತ್ತು ಟೊಮೆಟೊ ಗೊಜ್ಜು ಮಾಡೋದು ತುಂಬ ಈಸಿ, ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಲ್ಲ, ದಿಢೀರಂತ ಮಾಡಿಬಿಡ್ಬೋದು. ಟೇಸ್ಟು ಕೂಡ ಸೂಪರಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.